ಓಕೆ, ನಮಸ್ಕಾರ ಎಲ್ಲರಿಗೂ. ನಾವು ಗುಳೇದ ಆಸ್ಪತ್ರೆ ಮುಖ್ಯ ವೈದ್ಯ ಡಾಕ್ಟರ್ ಉದಯ್ ಕುಮಾರ್ ಗುಳೇದ್. ಇವತ್ತಿನ ದಿವಸ ನಾನು ನಿಮ್ಗೆ ವಿಡಿಯೋ ಮಾಡೋದು ಉದ್ದೇಶ ಏನಪ್ಪಾ ಅಂತಂದ್ರೆ ACL ಸರ್ಜರೀಸ್ ಅಂತ ಎಂಟ್ರಿ ಕ್ರೂಷಿಯೇಟ್ ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್ ಆದ ನಂತರ ಎಕ್ಸರ್ಸೈಸ್ಗಳ ಬಗ್ಗೆ ಸಾಕಷ್ಟು ಪೇಷಂಟ್ಗಳು ನಮ್ಗೆ ಕೇಳ್ತಿರ್ತಾರೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಈ ಒಂದು ವಿಡಿಯೋ. ನಮ್ದು ACL ಅನ್ನೋದು ಮೊಣಕಾಲಿನ ಒಂದು ಲಿಗಮೆಂಟ್ ಅದನ್ನ ರೀಕನ್ಸ್ಟ್ರಕ್ಷನ್ ನಾವು ಆರ್ಥೋಸ್ಕೋಪಿಕ್ ಸರ್ಜರಿ ಥ್ರೂ ಮಾಡ್ತೀವಿ. ಅದು ಮಾಡಿದ ನಂತರ ನಮ್ದು ಮೇನ್ ಟಾರ್ಗೆಟ್ ಏನಪ್ಪಾ ಅಂದ್ರೆ 3 ರೀತಿಯಾದಂತಹ ಟಾರ್ಗೆಟ್. ಒಂದೇನಪ್ಪಾ ಅಂದ್ರೆ ಕಂಪ್ಲೀಟ್ ಎಕ್ಸ್ಟೆನ್ಷನ್ ಅಚೀವ್ ಮಾಡೋದು, ಅಂದ್ರೆ ಕಂಪ್ಲೀಟ್ ಸ್ಟ್ರೇಟ್ ಆಗಬೇಕು ಕಾಲು. ಕೆಲವೊಂದಿಷ್ಟು ಮಂದಿ ಪೇಷಂಟ್ಗಳು ಆಪರೇಷನ್ ಆದ ನಂತರ ಸ್ವಲ್ಪ ಫ್ಲೆಕ್ಷನ್ ಡಿಫಾರ್ಮಿಟಿ ಉಳ್ಕೊತಿರ್ತದೆ, ಪೇನ್ ಸಲುವಾಗಿ ಅವ್ರು ಕಂಪ್ಲೀಟ್ ಸೀದಾ ಮಾಡೋದಿಲ್ಲ. ಸೊ ಅದು ಆಗದೆ ಇರೋ ತರ ಕಂಪ್ಲೀಟ್ ಎಕ್ಸ್ಟೆನ್ಷನ್ ಅನ್ನ ಅಚೀವ್ ಮಾಡುವಂಥದ್ದು ಒಂದನೇ ಟಾರ್ಗೆಟ್. ಎರಡನೇ ಟಾರ್ಗೆಟ್ ಕಂಪ್ಲೀಟ್ ರೇಂಜ್ ಆಫ್ ಮೂವ್ಮೆಂಟ್ ಬರ್ಬೇಕಂತ, ಅಂದ್ರೆ ಕಾಲು ಪೂರ್ತಿ ಮಡಚಿರ್ಬೇಕು, ಪೂರ್ತಿ ಸೀದಾ ಆಗಿರ್ಬೇಕು, ಪೂರ್ತಿ ಮಡಚಿರ್ಬೇಕು, ಪೂರ್ತಿ ಸೀದಾ ಆಗಿರ್ಬೇಕು. ಇದು ಎರಡನೇ ಟಾರ್ಗೆಟ್. ಮೂರನೇ ಟಾರ್ಗೆಟ್ ಏನಪ್ಪಾ ಅಂದ್ರೆ ಈ ಕ್ವಾಡ್ರಿಸೆಪ್ಸ್ ಮಸಲ್ ಅಂತ ಹೇಳಿ ತೊಡೆಯ ಮಾಂಸ ಏನಿದೆ, ಈ ಮಾಂಸ ಅತಿ ಗಟ್ಟಿಯುತವಾಗಿ ಆಗ್ಬೇಕಲ್ಲ. ಅದರ ಸ್ಟ್ರೆಂತ್ ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ನಾವು ಈಸಿಯಾಗಿ ವಾಕ್ ಮಾಡ್ಬೋದು. ಸೊ ಈ 3 ಟಾರ್ಗೆಟ್ ಇಟ್ಕೊಂಡು ನಾವು ಎಕ್ಸರ್ಸೈಸಸ್ ನ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನಾವೇನಪ್ಪಾ ಅಂದ್ರೆ ಈ ಕ್ವಾಡ್ರಿಸೆಪ್ಸ್ ಮಸಲ್ ನ ಹೇಗೆ ಗಟ್ಟಿ ಮಾಡುವಂತದ್ದು ಅನ್ನೋದ್ರ ಬಗ್ಗೆ ಎಕ್ಸರ್ಸೈಸ್ ನಾನು ಹೇಳ್ಕೊಡ್ತೀನಿ ಅಂತ. ಫಸ್ಟ್ ಥಿಂಗ್ ಈಸ್ ಐಸೋಮೆಟ್ರಿಕ್ ಕ್ವಾಡ್ರಿಸೆಪ್ಸ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಇದ್ರ ಒಳಗಡೆ ನೀವು ಕ್ಲೋಸ್ ಆಗಿ ನೀವು ಸ್ಕ್ರೀನ್ ಮಾಡಿದ್ರೆ ಅಂತಂದ್ರೆ ಫಸ್ಟ್ ಸ್ಟಾರ್ಟ್ ಕ್ವಾಡ್ರಿಸೆಪ್ಸ್ ಕಾಂಟ್ರಾಕ್ಷನ್. ಯಾವಾಗ ಕಾಂಟ್ರಾಕ್ಟ್ ಮಾಡ್ತೀವಿ ಈ ಚಿಪ್ ಏನಪ್ಪಾ ಅಂತಂದ್ರೆ ಟೈಟ್ ಆಗುತ್ತೆ, ಮೇಲ್ ಸರಿತದೆ. ಇನ್ನೊಂದ್ಸತಿ ಮಾಡಿ, ಎಸ್ ಕಾಂಟ್ರಾಕ್ಟ್. ಇದನ್ನ ಈ ತರ ಕಾಂಟ್ರಾಕ್ಟ್ ಮಾಡಿ ಹಿಡ್ಕೊಂಡು 5ವರೆಗೂ ಎಣಿಸ್ಬೇಕು. 1 2 3 4 5 ಲೂಸ್ ಬಿಡು. ಮತ್ತೆ ಕಾಂಟ್ರಾಕ್ಟ್ 1 2 3 4 5 ಲೂಸ್ ಬಿಡು. ಓಕೆ, ಅಗೇನ್ ಕಾಂಟ್ರಾಕ್ಟ್ 1 2 3 4 5 ಲೂಸ್ ಬಿಡು. ಈ ತರ ಇದನ್ನ ರಿಪೀಟೆಡ್ ಆಗಿ ಮಾರ್ನಿಂಗ್ ಒಂದು 50 ಟೈಮ್ಸ್, ಆಫ್ಟರ್ನೂನ್ ಒಂದು 50 ಟೈಮ್ಸ್, ನೈಟ್ ಒಂದು 50 ಟೈಮ್ಸ್ ನೀವು ರಿಪೀಟ್ ಮಾಡಬೇಕು. ಇದರದೇ ನೆಕ್ಸ್ಟ್ ಎಕ್ಸ್ಟೆಂಡೆಡ್ ವರ್ಷನ್ ಅಪ್ಪ ಅಂದ್ರೆ ಒಂದು ಸ್ಮಾಲ್ ಶೀಟ್ ನ ನಾವು ಮೊಣಕಾಲು ಕೆಳಗಡೆ ಇಟ್ಟು ಅಗೇನ್ ಕಾಂಟ್ರಾಕ್ಟ್. ನೀವು ಕಾಂಟ್ರಾಕ್ಟ್ ಮಾಡಿದಾಗ ಈ ಚಿಪ್ ಟೈಟ್ ಆಗಬೇಕಿದು. ಸಿ ಆಲ್ಮೋಸ್ಟ್ ರಾಕ್ ಸಾಲಿಡ್ ಆಗಿದೆ, ಈ ತರ ಸಾಲಿಡ್ ಆಗಿ ಟೈಟ್ ಆಗಬೇಕು. ಲೂಸ್ ಬಿಡು. ಅಗೇನ್ ಕಾಂಟ್ರಾಕ್ಟ್ 1 2 3 4 5 ಲೂಸ್ ಬಿಡು. ಸೊ ಇದನ್ನು ರಿಪೀಟೆಡ್ ಆಗಿ ಮಾರ್ನಿಂಗ್ ಒಂದು 50 ಟೈಮ್ಸ್, ಆಫ್ಟರ್ನೂನ್ 50 ಟೈಮ್ಸ್, ನೈಟ್ ಒಂದು 50 ಟೈಮ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸರ್ಸೈಸ್ ಟು ಇಂಪ್ರೂವ್ ಕ್ವಾಡ್ರಿಸೆಪ್ಸ್ ಸ್ಟ್ರೆಂತ್ ಅಂದ್ರೆ ಆಕ್ಟಿವ್ SLRT ಅಂತ ಹೇಳ್ತೀವಿ. ಟೈಟ್ ಮಾಡಿ ಇದನ್ನು ಎತ್ತರ ಮೇಲೆ ಅಪ್ ಟು 30 ಡಿಗ್ರಿ ಇದನ್ನು ಎಲಿವೇಟ್ ಮಾಡಬೇಕಾಗುತ್ತೆ. 30 ಡಿಗ್ರಿ ಎಲಿವೇಟ್ ಮಾಡಿ 10 ಕೌಂಟ್ ಮಾಡಿ. 1 2 3 4 5 6 7 8 9 10 ಲೂಸ್ ಬಿಡು. ಮತ್ತೆ ಹೊಳ್ಳಿ ಎತ್ತರ 1 2 3 4 5 6 7 8 9 10 ಲೂಸ್ ಬಿಡು. ಇದು ಆಕ್ಟಿವ್ SLRT ಅಂತ ಹೇಳ್ತೀವಿ. ಸೊ ಈ 3 ಎಕ್ಸರ್ಸೈಸ್ಗಳು ನಿಮಗೆ ಕ್ವಾಡ್ರಿಸೆಪ್ಸ್ ಅನ್ನ ಸ್ಟ್ರೆಂತ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸರ್ಸೈಸ್ ಈಸ್ ರೇಂಜ್ ಆಫ್ ಮೋಷನ್. ಅಂದ್ರೆ ನಮ್ದು ಮೂವ್ಮೆಂಟ್ ಅನ್ನ ಪೂರ್ತಿಗೊಳಿಸಿಕೊಳ್ಳಿಕ್ಕೆ ಏನೇನು ಎಕ್ಸರ್ಸೈಸ್ ಮಾಡಬಹುದು ಅಂತ ಹೇಳ್ಬಿಟ್ಟು, ದಟ್ ಈಸ್ ಕ್ಲೋಸ್ ಚೈನ್ ಫ್ಲೆಕ್ಷನ್ ಎಕ್ಸರ್ಸೈಸ್. ಸ್ಲೋಲಿ ನಿಧಾನಕ್ಕೆ ಈ ಹಿಂಬಡವನ್ನ ಗೆರೆ ಎಳೆದಂಗೆ ಮೇಲೆ ಕೆಳ್ಕೋತ ಬರಬೇಕು. ಮತ್ತೆ ಹೊಳ್ಳಿ ಅದನ್ನು ಗೆರೆ ಎಳೆದಂಗೆನೆ ಮುಂದಕ್ಕೆ ಚಾಚಿಕೊಂಡು ಹೋಗಬೇಕು. ತಿಳಿತಲ್ರಿ? ಇದು ಶುರುವಾದಿ ಪೇನ್ಫುಲ್ ಇರ್ತದೆ. ಸೊ ನಿಮ್ಗೆ ಎಷ್ಟು ಸಾಧ್ಯದ, ಇವತ್ತು ಸಪೋಸಿಟ್ಲಿ 30 ಡಿಗ್ರಿ ಮಟ್ಟ ಸಾಧ್ಯದ ಅಂದ್ರೆ ಅಷ್ಟು ಮಾಡಿ. ನಾಳೆಗೆ ಅದಕ್ಕಿಂತ ಹೆಚ್ಚಿಗೆ ಹೋಗಬೇಕು, ನಾಡಿದ್ದು ಅದಕ್ಕಿಂತ ಹೆಚ್ಚಿಗೆ ಹೋಗ್ಬೇಕು. ತಿಳಿತಲ್ರಿ? ಅಗೇನ್ ಕಂಪ್ಲೀಟ್ ಎಕ್ಸ್ಟೆನ್ಷನ್. ಮತ್ತೆ ಹೊಳ್ಳಿ ಫ್ಲೆಕ್ಸ್ ಮಾಡ್ರಿ. ಓಕೆ, ದೆನ್ ಕಂಪ್ಲೀಟ್ ಎಕ್ಸ್ಟೆನ್ಷನ್. ಓಕೆ, ದಿಸ್ ಇಸ್ ಕ್ಲೋಸ್ ಸೈಕಲ್ ನೀ ಫ್ಲೆಕ್ಷನ್ ಎಕ್ಸರ್ಸೈಸ್. ಓಕೆ, ಎರಡನೇ ಎಕ್ಸರ್ಸೈಸ್ ಅಪ್ಪ ಅಂತಂದ್ರೆ ಎದ್ದು ಕುಂತು ಮಾಡುವಂತದ್ದು. ಇದನ್ನ ಸ್ವಲ್ಪ ಗಮನವಾಗಿ ತಿಳ್ಕೊಬೇಕು, ಯಾಕಂದ್ರೆ ಇದರಲ್ಲಿ ತಪ್ಪಾಗೋ ಸಾಧ್ಯತೆ ಇರ್ತದೆ. ಸೊ ಎದ್ದು ಹೇಳಿ ಸಂಗನ ಎದ್ದು ಕೂತ್ಕೊಂಡು ಫಸ್ಟ್ ಎದ್ದು ಕೂತು ವಿತ್ ಸಪೋರ್ಟ್, ಇದನ್ನ ಸಪೋರ್ಟ್ ಇಟ್ಕೋಬೇಕು. ಸಪೋರ್ಟ್ ಇಟ್ಕೊಂಡು ಸೈಡ್ ಆಫ್ ದ ಬೆಡ್ಡಿಗೆ ಬರ್ಬೇಕು ನೀವು. ಓಕೆ, ಸೈಡ್ ಆಫ್ ದ ಬೆಡ್ಡಿಗೆ ಬಂದು ಸೊ ಕಂಪ್ಲೀಟ್ 90 ಡಿಗ್ರಿ ಫ್ಲೆಕ್ಷನ್ ವರ್ಗು ವಿತ್ ಸಪೋರ್ಟ್ ಕೆಳಗಡೆ ತಗೊಂಡು ಹೋಗ್ಬೇಕು. 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿವರೆಗೂ ನೀವು ಸಪೋರ್ಟ್ ಪೊಸಿಷನ್ ತಗೊಂಡು ಹೋಗ್ಬೇಕು. ಈಗ ಸಪೋರ್ಟ್ ಅಂತ ತೆಗಿಬಹುದು. ಇದು ನಮ್ದು ನ್ಯಾಚುರಲ್ ಪೊಸಿಷನ್. ಇಲ್ಲಿಂದ 90 to 45 ಡಿಗ್ರಿ ಎಕ್ಸ್ಟೆನ್ಷನ್ ನೀವು ಆಕ್ಟಿವ್ ಎಕ್ಸ್ಟೆನ್ಷನ್ ಮಾಡಬಹುದು. ಇದಕ್ಕಿಂತ ಜಾಸ್ತಿ ಮಾಡಬಾರ್ದು. ಇದಕ್ಕಿಂತ ಜಾಸ್ತಿ ಮಾಡಿದಾಗ ACL ಮೇಲೆ ಸ್ಟ್ರೆಚ್ ಬಿಡ್ತದೆ. ಸೊ 45 ಡಿಗ್ರಿ ಟು 90 ಡಿಗ್ರಿ, ಮತ್ತೆ 45 ಡಿಗ್ರಿ ಟು 90 ಡಿಗ್ರಿ. ಗ್ರಾಜುಯಲಿ ನೀವು ಇನ್ನೂ ಒಳಗೆ ತಗೋತಾ ಹೋಗ್ಬೋದು. ಅದನ್ನು 90 ಡಿಗ್ರಿ ಇದ್ದದ್ದು 100 120 ಡಿಗ್ರಿವರೆಗೂ ಫ್ಲೆಕ್ಸ್ ಮಾಡಬಹುದು. ಮತ್ತೆ 45 ಡಿಗ್ರಿ. ಇದನ್ನು ನಾವು ಅಟ್ಲೀಸ್ಟ್ ಒಂದು 10 to 15 ಟೈಮ್ಸ್ ಈ ರೀತಿ ಎಕ್ಸರ್ಸೈಸ್ ಮಾಡಬೇಕು. ಆಫ್ಟರ್ 15 ಟೈಮ್ಸ್ ವಿತ್ ಸಪೋರ್ಟ್ ಮತ್ತೆ ಬನ್ನಿ ಮೇಲೆ ಸಪೋರ್ಟ್ ಹಿಡ್ಕೊಂಡು ನಿಧಾನವಾಗಿ ಮೇಲೆ ಬರಬೇಕು. ಎಸ್,
ಅಥವಾ ಯಾರು ಹೆಲ್ಪ್ ಇತ್ತಂದ್ರೆ ಅವ್ರಿಗೆ ಹೀಗೆ ಹಿಡ್ಕೊಂಡು ಬರ್ಬೋದು ಹೇಳ್ತಾನೆ. ಸೊ ದಿಸ್ ಈಸ್ ಫಾರ್ ನೀ ROM ಎಕ್ಸರ್ಸೈಸ್ ಅಂದ್ರೆ ಮೂವ್ಮೆಂಟ್ ಅನ್ನ ಬೆಳೆಸ್ಕೊಳ್ಳುವಂಥದ್ದು. ನಮ್ಮ ಮೂರನೇ ಟಾರ್ಗೆಟ್ ಏನು ಹೇಳಿದ್ದೆ ನಾನು, ಕಂಪ್ಲೀಟ್ ಎಕ್ಸ್ಟೆನ್ಷನ್ ಅಚೀವ್ ಮಾಡೋದು. ಸೀದಾ ಮಾಡ್ತಾರೆ ಕಂಪ್ಲೀಟ್ ಎಕ್ಸ್ಟೆನ್ಷನ್ ಅಚೀವ್ ಮಾಡ್ಕೋಬೇಕಪ್ಪ ಅಂದ್ರೆ ಒಂದೇ ಮೆಥಡಪ್ಪ ಅಂದ್ರೆ ಈ ಹೀಲ್ ಆಂಕಲ್ ಏನಿರ್ತದ, ಆಂಕಲ್ ಕೆಳಗಡೆ ಒಂದು ರೌಂಡ್ ಸಪೋರ್ಟ್ ಸಿಲಿಂಡ್ರಿಕಲ್ ಸಪೋರ್ಟ್ ಏನ್ ರೀತಿ ಅದು ಇಡ್ಬೋದು. ಒಂದು ನೀವು 2 ಲೀಟರ್ ವಾಟರ್ ಬಾಟಲ್ ಇಡ್ಬೋದು ಅಥವಾ ಈ ತರ ಒಂದು ರೋಲ್ ಆಗಿದ್ದನ್ನ ಶೀಟ್ ಇಡ್ಬೋದು. ಶೀಟ್ ಇಟ್ಟು ಇದನ್ನ ಮೊಣಕಾಲನ್ನ ಕೆಳಗಡೆ ಒತ್ತಿಸಿ. ಎಸ್, ಸಿ ಕಂಪ್ಲೀಟ್ ಎಕ್ಸ್ಟೆನ್ಷನ್. ಓಕೆ, ಕಂಪ್ಲೀಟ್ ಎಕ್ಸ್ಟೆನ್ಷನ್ ಲೂಸ್ ಬಿಡ್ರಿ ಮತ್ತೆ. ಎಸ್, ಸಪೋಸ್ ಇಲ್ಲಿ ನಿಮ್ದು ಒಂದು 20 ಡಿಗ್ರಿ ಫ್ಲೆಕ್ಷನ್ ಇವತ್ತು ಉಳಿದಿದೆ ಅಂತಂದ್ರೆ ದಿನಕ್ಕಿಷ್ಟು ಇದನ್ನ ನೆಲಕ್ಕೆ ಒತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ಗ್ರಾಜುವಲಿ. ಇದಕ್ಕೆ ಇನ್ನೊಂದು ಮೆಥಡ್ ಅಂದ್ರೆ ಇದ್ರ ಮೇಲೆ ನಾವು ಮೊಣಕಾಲಿನ ಮೇಲೆ ಒಂದು 2 kg ಉಪ್ಪಿನ ಪ್ಯಾಕೆಟ್ ಅಥವಾ ಸ್ಯಾಂಡ್ ಬ್ಯಾಗ್ ಇಡಬಹುದು, 2 kg ದಷ್ಟು ಇಡಬಹುದು. ಆರ್ ಸಮ್ವನ್ ಯಾರು ಅಸಿಸ್ಟೆಂಟ್ ಇದ್ರೆ ಸ್ಲೋಲಿ ಇದನ್ನ ಕಂಪ್ರೆಸ್ ಮಾಡಬಹುದು, ಪ್ರೆಸ್ ಮಾಡಬಹುದು, ನಿಧಾನಕ್ಕೆ ಪ್ರೆಸ್ ಮಾಡಬಹುದು. ತಿಳಿತದೆ. ಕೆಲವೊಂದಿಷ್ಟು ಮಂದಿಗೆ ಇದು ಅಷ್ಟು ಕಂಫರ್ಟ್ ಅನ್ಸಲ್ಲ, ಇನ್ನೂ ಪೇನ್ ಉಳಿಯಾಕತ್ತದ, ಇನ್ನೂ ಫ್ಲೆಕ್ಷನ್ ಉಳಿಲಾಕತ್ತದ. ದೇರ್ ಇಸ್ ಒನ್ ಮೋರ್ ಮೆಥಡ್, ಇನ್ ಪ್ರೋನ್ ಪೊಸಿಷನ್ ಅಲ್ಲಿ ಮಾಡಬಹುದು. ಪ್ರೋನ್ ಪೊಸಿಷನ್ ಬರಲಿ ಎಡ್ಜ್ ಆಫ್ ದ ಟೇಬಲ್ಗೆ ಮೊಣಕಾಲ್ವರೆಗೂ ಎಡ್ಜ್ ಆಫ್ ದ ಟೇಬಲ್ ಕರ್ಕೊಂಡು ಬರಬೇಕು. ಹಿಂಬಡದ ಮೇಲೆ ಏನಾದ್ರು ಒಂದು ಹಗ್ಗ ಅಥವಾ ದಾರವನ್ನು ಕಟ್ಟಿ 2 ಕಿಲೋ ವೇಟ್ ಅನ್ನು ಕೆಳಗೆ ಬಿಡ್ಬೋದು. 2 ಕಿಲೋ ವೇಟ್ ಕೆಳಗೆ ಬಿಡ್ಬೋದು. ಸೊ ದಟ್ ದಿಸ್ ಕಂಪ್ಲೀಟ್ ಎಕ್ಸ್ಟೆನ್ಷನ್ ಬರ್ತದೆ. ಓಕೆನಾ? ಡನ್. ಥ್ಯಾಂಕ್ ಯು. ಎಲ್ಲ ಎಕ್ಸರ್ಸೈಸ್ಗಳು ಆದ ನಂತರ ಪ್ರತಿ ಎಕ್ಸರ್ಸೈಸ್ ನಂತರ ನೀವು ಮೊಣಕಾಲಿಗೆ ಐಸ್ ಪ್ಯಾಕ್ ಅನ್ನ ಹಚ್ಚೋದ್ರಿಂದ ಸ್ವೆಲ್ಲಿಂಗ್ ಕಡಿಮೆ ಇರ್ತದೆ, ಪೇನ್ ಕಡಿಮೆ ಇರ್ತದೆ ಮತ್ತು ಇನ್ನೂ ಎಕ್ಸರ್ಸೈಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಓಕೆ ಫ್ರೆಂಡ್ಸ್, ಇದಿಷ್ಟು ನಾನು ಹೇಳ್ಕೊಟ್ಟಿದ್ದು ಎಕ್ಸರ್ಸೈಸಸ್. ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಫಾರ್ ಆಲ್ ACL ಸರ್ಜರೀಸ್. ಆ್ಯಂಡ್ ಪ್ರತಿಯೊಬ್ಬ ಸರ್ಜನ್ದು ಅವ್ರದೇ ಆದಂಥ ಕೆಲವೊಂದಿಷ್ಟು ಮಾಡಿಫೈಡ್ ಪ್ರೋಟೋಕಾಲ್ಸ್ ಇರುತ್ತೆ. ಸಪೋಸ್ ಇಲ್ಲಿ ನಿಮ್ಮ ಸರ್ಜನ್ ಇದ್ರಪ್ಪ ಅಂದ್ರೆ ಅವ್ರು ಹೇಳಿದಂಗೆ ನೀವು ಮಾಡಬಹುದು. ಬಟ್ ದಿಸ್ ಈಸ್ ವಾಟ್ ವಿ ಹ್ಯಾವ್ ಸೆಡ್ ಇಸ್ ಅ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಪ್ರಾಕ್ಟೀಸ್ಡ್ ಥ್ರೂ ಔಟ್ ದ ವರ್ಲ್ಡ್. ನೀವು ಈ ಎಕ್ಸರ್ಸೈಸ್ಗಳನ್ನ ಸೇಫ್ ಆಗಿ ಮಾಡಬಹುದು ಮತ್ತು ಇದರಿಂದ ನಿಮ್ಮ ರಿಸಲ್ಟ್ ಚೆನ್ನಾಗಿ ಬರ್ತದೆ ನಾನು ಹೇಳ್ತೀನಿ. ಆ್ಯಂಡ್ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು in your rehabilitation, and any doubts you can message me on my YouTube channel. Okay.